ಕೇವಲ ಆವರಣ ಒಂದನ್ನು ಇಟ್ಕೊಂಡು ಟೀಕೆ ಮಾಡುವವರು ಅವರು ಬರೆದ ಹಿಂದಿನ ನಾಯಿ ನೆರಳು ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಥವಾ ಧರ್ಮಶ್ರೀ ಬಗ್ಗೆ ಮಾತನಾಡೋದಿಲ್ಲ. ಅಂದರೆ ಕೇವಲ ಒಂದು ಧರ್ಮ, ಆ ಧರ್ಮದ ದೂಷಣೆ ಮಾತ್ರ ಅಲ್ಲ, ಇತರೆ ಧರ್ಮದ ಒಳಗಿರುವ ಕೆಲ ಹುಳುಕುಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಭೈರಪ್ಪನವರು ಅವರ ಬೇರೆ ಕೃತಿಗಳಲ್ಲೂ ಕೂಡ ಅದನ್ನು ತೆರೆದಿಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಹೇಳಿ. ಹೌದಪ್ಪ, ಅವರು ಎಲ್ಲ ವಿಷಯಗಳ ಬಗ್ಗೆ ಬರೆದ್ರವರು. ಬರೀ ಒಂದೇ ಅಂತಲ್ಲ, ಕಾಮ ಮನುಷ್ಯನೊಳಗೆ ಆ ಕಾಮ ಅನ್ನೋದು ಹೇಗೆ ಕಾಡುತ್ತೆ, ಅದು ಯಾಕೆ ಅಷ್ಟು ಪ್ರಯಾರಿಟಿ ಕೊಡ್ತಾರೆ, ಎಷ್ಟು ಅವ್ರ ಕಾದಂಬರಿಗಳೊಳಗೆಲ್ಲ ಕಾಮದ ವಿಷಯಗಳು ಬರ್ತವೆ. ಸಾಮಾಜಿಕ ವಿಚಿತ್ರ ಎಲ್ಲ ಥರದ ವ್ಯಕ್ತಿತ್ವಗಳು ಬರ್ತವೆ. ಇತಿಹಾಸ ಬರುತ್ತೆ, ಸಂಗೀತ ಬರುತ್ತೆ. ಮಂದಿರದೊಳಗೆ ಸಂಗೀತಗಾರರು ಕೂಡ ನಮ್ಗೆ ಇಷ್ಟೊಂದು ಈ ಸಂಗೀತ ಸೂಕ್ಷ್ಮಗಳು ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರು. ಸಂಗೀತ ಲೋಕಕ್ಕೆ ಒಂದು ಹೊಸ ಲೋಕ. ಅದರೊಳಗೆ ಸಂಗೀತಗಾರರು ಅವ್ರ ವೈಯಕ್ತಿಕ ಜೀವನ, ಅವ್ರ ಕತೆ, ಸಮಾಜ ಎಲ್ಲನೂ ತೊಗೊಂಬಂದ್ರು. ಆ ಮಂದ್ರ ಬೃಹತ್ ಕಾದಂಬರಿ ಬಿಡಿ, ಅದರೊಳಗೆ ಎಲ್ಲ ತಂದರು. ಅವರು ಭೈರಪ್ಪನವ್ರ ಕಾದಂಬರಿಗಳನ್ನ ಇಷ್ಟಪಡೋದೇ ಜನ. ಅದಕ್ಕೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಅವ್ರ ಕಾದಂಬರಿ ಬರೆದ್ರು ಅಂದರೆ ಪೂರ್ತಿ ಅದು ಆಳವಾಗಿ ವಿಸ್ತಾರವಾಗಿ ಇಡೀ ಒಂದು ಸಮಗ್ರ ಆ ವಿಷಯದ ಪ್ರಪಂಚ ನಮ್ಮ ಎದುರಿಗೆ ಕಟ್ಟಿಕೊಡ್ತಾ ಇದ್ರು ಭೈರಪ್ಪನವರು. ಇವತ್ತು ಆ ಥರದ ಭೈರಪ್ಪನ ನಾವು ಮಿಸ್ ಮಾಡ್ಕೊಂಡು ಅನ್ನೋದೇ ಎಲ್ರಿಗೂ ಸಂಕಟ ಆಗ್ತಾ ಇದೆ. ಈಗ ಅಯ್ಯೋ ಭೈರಪ್ಪನವ್ರು ಇಲ್ಲೇ ಇಲ್ಲ, ಭೈರಪ್ಪನವ್ರು ಹೋಗ್ಬಿಟ್ರ, ಉತ್ತರಾಖಂಡನೇ ಕೊನೆಯ ಅವ್ರದ್ದು, ಮುಂದೆ ಯಾವ್ದು ಅವರು ಹೋದ ವರ್ಷ ಇಲ್ಲಿ ಬಂದಾಗ ಕೂಡ ಓದುಗರು ಅವರು ಹುಬ್ಬಳ್ಳಿಲಿ ಕೇಳ್ತಲೇ ಇದ್ರು ಅವ್ರನ್ನ, ಯಾವುದು ನಿಮ್ಮ ಮುಂದಿನ ಕಾದಂಬರಿ, ಯಾವ್ದು ಬರೀತೀರಿ. ಇಲ್ಲ, ನನಗೆ ತುಂಬ ಮರು ಬಂದಿದೆ. ಒಂದು ಕಾದಂಬರಿ ಬರೀಬೇಕು ಅಂದರೆ ತುಂಬ ಏಕಾಗ್ರತೆ ಬೇಕು, ತುಂಬ ನೆನಪಿನ ಶಕ್ತಿ ಬೇಕು. ನನಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ದಿನ. ಹೀಗಾಗಿ ನಾನು ಇನ್ನೇನು ಬರೆಯೋಲ್ಲ, ಇನ್ನು ಹೀಗೆ ಓದ್ತಿರ್ತೀನಿ, ಎಲ್ಲ ಕಡೆ ಓಡಾಡ್ತಿರ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಹಳೆ ಪ್ರೀತಿಯ ಜಾಗಗಳನ್ನ, ನನ್ನ ಸ್ನೇಹಿತರನ್ನ, ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಭೇಟಿಯಾಗಿ ಓಡಾಡ್ತಾ ಇರ್ತೀನಿ. ಇದಕ್ಕಿಂತ ಹೆಚ್ಚು ಏನು ಮಾಡಬಲ್ಲೆ, ನಂಗೆ ಬರವಣಿಗೆ ಅಂತೂ ಸಾಧ್ಯವೇ ಇಲ್ಲ ಅಂಥೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಹೇಳಿದ್ರು. ವರ್ಸಟಾಲಿಟಿ ಅನ್ನೋದಕ್ಕೆ ಬರವಣಿಗೆಯಲ್ಲೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರತಿರೂಪವಾಗಿದ್ದವರು ಭೈರಪ್ಪನವರು. ನಾನು ಶುರುವಲ್ಲೇ ಹೇಳಿದಾಗೆ ಒಂದು ವ್ಯಾಕ್ಯೂಮ್ ಅಂತೂ ಸಹಜವಾಗಿ ಕನ್ನಡದ ಈ ಅಕ್ಷರ ಲೋಕವನ್ನು ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಭೈರಪ್ಪನವರ ಅಗಲಿಕೆಯಿಂದ. ಬಟ್ ಮತ್ತೊಮ್ಮೆ ಹೇಳ್ತೀನಿ, ಅವರ ಕೃತಿಗಳು ಅಜರಾಮರ. ಆ ಮೂಲಕ ಭೈರಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಶಾಶ್ವತ ಅಂತ. ಧನ್ಯವಾದ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅನೇಕ ಗಣ್ಯರು ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ತಾವೀಗ ಗಮನಿಸ್ತಾ ಇರೋದು ಭೈರಪ್ಪನವರಿಗೆ 2023 ಬಹುಶಃ ಪದ್ಮ ವಿಭೂಷಣ ಪ್ರಶಸ್ತಿ ಸಂದರ್ಭದ ದೃಶ್ಯಗಳು. ಪ್ರಶಸ್ತಿಗಳಿಗೆ ಆದ್ಯತೆಯನ್ನು ಕೊಡ್ತಿದ್ದವರಲ್ಲ, ಆದರೆ ಪ್ರಶಸ್ತಿಗಳು ಅರಸಿ ಬರ್ತಾ ಇದ್ವು ಭೈರಪ್ಪನವರಿಗೆ ಅಂತ ಹೇಳಿ ಈಗಷ್ಟೇ ಅವರ ಆಪ್ತರಾದ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ರು. 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದರು. ಆ ಸಂದರ್ಭದ ದೃಶ್ಯವನ್ನು ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ಪ್ರಶಸ್ತಿಗಳ ಪಟ್ಟಿ ಮಾಡ್ತಾ ಹೋದ್ರೇ ನಾಡೋಜ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೀಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಭೈರಪ್ಪನವರನ್ನು ಅರಸಿ ಬಂದಿತ್ತು. ಆದರೆ ಪ್ರಶಸ್ತಿಗಾಗಿ ಪುಸ್ತಕವನ್ನು ಬರಿತಾ ಇದ್ದವರಲ್ಲ, ಪ್ರಶಸ್ತಿಗಾಗಿ ಕಾದಂಬರಿಯನ್ನು ಬರಿತಾ ಇದ್ದವರಲ್ಲ ಭೈರಪ್ಪನವರು. ಸಮಾಜಕ್ಕೊಂದು ಸಂದೇಶ, ಸಮಾಜಕ್ಕೇನೆ ಒಂದು ಪ್ರತಿರೂಪ ಅನ್ನೋ ರೀತಿಯಲ್ಲಿ ತಮ್ಮ ಕೃತಿಗಳನ್ನು ಸಮಾಜಕ್ಕೇನೆ ವಾಪಸ್ ಕೊಡ್ತಾ ಇದ್ದವರು ಭೈರಪ್ಪನವರು. ಕೇವಲ ಆವರಣ ಒಂದನ್ನು ಇಟ್ಕೊಂಡು ಟೀಕೆ ಮಾಡುವವರು ಅವರು ಬರೆದ ಹಿಂದಿನ ನಾಯಿ ನೆರಳು ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಥವಾ ಧರ್ಮಶ್ರೀ ಬಗ್ಗೆ ಮಾತನಾಡೋದಿಲ್ಲ. ಅಂದರೆ ಕೇವಲ ಒಂದು ಧರ್ಮ, ಆ ಧರ್ಮದ ದೂಷಣೆ ಮಾತ್ರ ಅಲ್ಲ, ಇತರೆ ಧರ್ಮದ ಒಳಗಿರುವ ಕೆಲ ಹುಳುಕುಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಭೈರಪ್ಪನವರು ಅವರ ಬೇರೆ ಕೃತಿಗಳಲ್ಲೂ ಕೂಡ ಅದನ್ನು ತೆರೆದಿಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಹೇಳಿ. ಹೌದಪ್ಪ, ಅವರು ಎಲ್ಲ ವಿಷಯಗಳ ಬಗ್ಗೆ ಬರೆದ್ರವರು. ಬರೀ ಒಂದೇ ಅಂತಲ್ಲ, ಕಾಮ ಮನುಷ್ಯನೊಳಗೆ ಆ ಕಾಮ ಅನ್ನೋದು ಹೇಗೆ ಕಾಡುತ್ತೆ, ಅದು ಯಾಕೆ ಅಷ್ಟು ಪ್ರಯಾರಿಟಿ ಕೊಡ್ತಾರೆ, ಎಷ್ಟು ಅವ್ರ ಕಾದಂಬರಿಗಳೊಳಗೆಲ್ಲ ಕಾಮದ ವಿಷಯಗಳು ಬರ್ತವೆ. ಸಾಮಾಜಿಕ ವಿಚಿತ್ರ ಎಲ್ಲ ಥರದ ವ್ಯಕ್ತಿತ್ವಗಳು ಬರ್ತವೆ. ಇತಿಹಾಸ ಬರುತ್ತೆ, ಸಂಗೀತ ಬರುತ್ತೆ. ಮಂದಿರದೊಳಗೆ ಸಂಗೀತಗಾರರು ಕೂಡ ನಮ್ಗೆ ಇಷ್ಟೊಂದು ಈ ಸಂಗೀತ ಸೂಕ್ಷ್ಮಗಳು ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರು. ಸಂಗೀತ ಲೋಕಕ್ಕೆ ಒಂದು ಹೊಸ ಲೋಕ. ಅದರೊಳಗೆ
ಸಂಗೀತಗಾರರು ಅವ್ರ ವೈಯಕ್ತಿಕ ಜೀವನ ಅವ್ರ ಕತೆ ಸಮಾಜ ಎಲ್ಲನೂ ತೊಗೊಂಬಂದ್ರು. ಆ ಮಂದ್ರ ಬೃಹತ್ ಕಾದಂಬರಿ ಬಿಡಿ ಅದರೊಳಗೆ ಎಲ್ಲ ತಂದರು. ಅವರು ಭೈರಪ್ಪನವ್ರ ಕಾದಂಬರಿಗಳನ್ನ ಇಷ್ಟಪಡೋದೇ ಜನ. ಅದಕ್ಕೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಅವ್ರ ಕಾದಂಬರಿ ಬರೆದ್ರು ಅಂದರೆ ಪೂರ್ತಿ ಅದು ಆಳವಾಗಿ ವಿಸ್ತಾರವಾಗಿ ಇಡೀ ಒಂದು ಸಮಗ್ರ ಆ ವಿಷಯದ ಪ್ರಪಂಚ ನಮ್ಮ ಎದುರಿಗೆ ಕಟ್ಟಿಕೊಡ್ತಾ ಇದ್ರು ಭೈರಪ್ಪನವರು. ಇವತ್ತು ಆ ಥರದ ಭೈರಪ್ಪನ ನಾವು ಮಿಸ್ ಮಾಡ್ಕೊಂಡು ಅನ್ನೋದೇ ಎಲ್ರಿಗೂ ಸಂಕಟ ಆಗ್ತಾ ಇದೆ ಈಗ. ಅಯ್ಯೋ ಭೈರಪ್ಪನವ್ರು ಇಲ್ಲೇ ಇಲ್ಲ, ಭೈರಪ್ಪನವ್ರು ಹೋಗ್ಬಿಟ್ರ, ಉತ್ತರಾಖಂಡನೇ ಕೊನೆಯ ಅವ್ರದ್ದು, ಮುಂದೆ ಯಾವ್ದು ಅವರು ಹೋದ ವರ್ಷ ಇಲ್ಲಿ ಬಂದಾಗ ಕೂಡ ಓದುಗರು ಅವರು ಹುಬ್ಬಳ್ಳಿಲಿ ಕೇಳ್ತಲೇ ಇದ್ರು ಅವ್ರನ್ನ, ಯಾವುದು ನಿಮ್ಮ ಮುಂದಿನ ಕಾದಂಬರಿ ಯಾವ್ದು ಬರೀತೀರಿ ಇಲ್ಲ. ನನಗೆ ತುಂಬ ಮರು ಬಂದಿದೆ. ಒಂದು ಕಾದಂಬರಿ ಬರೀಬೇಕು ಅಂದರೆ ತುಂಬ ಏಕಾಗ್ರತೆ ಬೇಕು, ತುಂಬ ನೆನಪಿನ ಶಕ್ತಿ ಬೇಕು. ನನಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾಯಿದೆ ದಿನ. ಹೀಗಾಗಿ ನಾನು ಇನ್ನೇನು ಬರೆಯೋಲ್ಲ. ಇನ್ನು ಹೀಗೆ ಓದ್ತಿರ್ತೀನಿ, ಎಲ್ಲ ಕಡೆ ಓಡಾಡ್ತಿರ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಹಳೆ ಪ್ರೀತಿಯ ಜಾಗಗಳನ್ನ, ನನ್ನ ಸ್ನೇಹಿತರನ್ನ, ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಭೇಟಿಯಾಗಿ ಓಡಾಡ್ತಾ ಇರ್ತೀನಿ. ಇದಕ್ಕಿಂತ ಹೆಚ್ಚು ಏನು ಮಾಡಬಲ್ಲೆ? ನಂಗೆ ಬರವಣಿಗೆ ಅಂತೂ ಸಾಧ್ಯವೇ ಇಲ್ಲ ಅಂಥೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಹೇಳಿದರು. ವರ್ಸಟೈಲಿಟಿ ಅನ್ನೋದಕ್ಕೆ ಬರವಣಿಗೆಯಲ್ಲೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರತಿರೂಪವಾಗಿದ್ದವರು ಭೈರಪ್ಪನವರು. ನಾನು ಶುರುವಲ್ಲೇ ಹೇಳಿದಾಗೆ ಒಂದು ವ್ಯಾಕ್ಯೂಮ್ ಅಂತೂ ಸಹಜವಾಗಿ ಕನ್ನಡದ ಈ ಅಕ್ಷರ ಲೋಕವನ್ನು ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಭೈರಪ್ಪನವರ ಅಗಲಿಕೆಯಿಂದ. ಬಟ್ ಮತ್ತೊಮ್ಮೆ ಹೇಳ್ತೀನಿ, ಅವರ ಕೃತಿಗಳು ಅಜರಾಮರ. ಆ ಮೂಲಕ ಭೈರಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಶಾಶ್ವತ ಅಂತ. ಧನ್ಯವಾದ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇನ್ನು ಅನೇಕ ಗಣ್ಯರು ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ತಾವೀಗ ಗಮನಿಸ್ತಾ ಇರೋದು ಭೈರಪ್ಪನವರಿಗೆ 2023 ಬಹುಶಃ ಪದ್ಮ ವಿಭೂಷಣ ಪ್ರಶಸ್ತಿ ಸಂದರ್ಭದ ದೃಶ್ಯಗಳು. ಪ್ರಶಸ್ತಿಗಳಿಗೆ ಆದ್ಯತೆಯನ್ನು ಕೊಡ್ತಿದ್ದವರಲ್ಲ, ಆದರೆ ಪ್ರಶಸ್ತಿಗಳು ಅರಸಿ ಬರ್ತಾ ಇದ್ವು ಭೈರಪ್ಪನವರಿಗೆ ಅಂತ ಹೇಳಿ ಈಗಷ್ಟೇ ಅವರ ಆಪ್ತರಾದ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ರು. 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದರು. ಆ ಸಂದರ್ಭದ ದೃಶ್ಯವನ್ನು ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ಪ್ರಶಸ್ತಿಗಳ ಪಟ್ಟಿ ಮಾಡ್ತಾ ಹೋದ್ರೇನೆ ನಾಡೋಜ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೀಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಭೈರಪ್ಪನವರನ್ನು ಆರಿಸಿ ಬಂದಿತ್ತು. ಆದರೆ ಪ್ರಶಸ್ತಿಗಾಗಿ ಪುಸ್ತಕವನ್ನು ಬರಿತಾ ಇದ್ದವರಲ್ಲ, ಪ್ರಶಸ್ತಿಗಾಗಿ ಕಾದಂಬರಿಯನ್ನು ಬರಿತಾ ಇದ್ದವರಲ್ಲ ಭೈರಪ್ಪನವರು. ಸಮಾಜಕ್ಕೊಂದು ಸಂದೇಶ, ಸಮಾಜಕ್ಕೇನೆ ಒಂದು ಪ್ರತಿರೂಪ ಅನ್ನೋ ರೀತಿಯಲ್ಲಿ ತಮ್ಮ ಕೃತಿಗಳನ್ನು ಸಮಾಜಕ್ಕೇನೆ ವಾಪಸ್ ಕೊಡ್ತಾ ಇದ್ದವರು ಭೈರಪ್ಪನವರು. ಕೇವಲ ಆವರಣ ಒಂದನ್ನು ಇಟ್ಕೊಂಡು ಟೀಕೆ ಮಾಡುವವರು, ಅವರು ಬರೆದ ಹಿಂದಿನ ನಾಯಿ ನೆರಳು ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಥವಾ ಧರ್ಮಶ್ರೀ ಬಗ್ಗೆ ಮಾತನಾಡೋದಿಲ್ಲ. ಅಂದರೆ ಕೇವಲ ಒಂದು ಧರ್ಮ, ಆ ಧರ್ಮದ ದೂಷಣೆ ಮಾತ್ರ ಅಲ್ಲ, ಇತರೆ ಧರ್ಮದ ಒಳಗಿರುವ ಕೆಲ ಹುಳುಕುಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಭೈರಪ್ಪನವರು ಅವರ ಬೇರೆ ಕೃತಿಗಳಲ್ಲೂ ಕೂಡ ಅದನ್ನು ತೆರೆದಿಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಹೇಳಿ. ಹೌದಪ್ಪ, ಅವರು ಎಲ್ಲ ವಿಷಯಗಳ ಬಗ್ಗೆ ಬರೆದ್ರವರು. ಬರೀ ಒಂದೇ ಅಂತಲ್ಲ, ಕಾಮ ಮನುಷ್ಯನೊಳಗೆ ಆ ಕಾಮ ಅನ್ನೋದು ಹೇಗೆ ಕಾಡುತ್ತೆ, ಅದು ಯಾಕೆ ಅಷ್ಟು ಪ್ರಯಾರಿಟಿ ಕೊಡ್ತಾರೆ, ಎಷ್ಟು ಅವ್ರ ಕಾದಂಬರಿಗಳೊಳಗೆಲ್ಲ ಕಾಮದ ವಿಷಯಗಳು ಬರ್ತವೆ. ಸಾಮಾಜಿಕ ವಿಚಿತ್ರ ಎಲ್ಲ ಥರದ ವ್ಯಕ್ತಿತ್ವಗಳು ಬರ್ತವೆ. ಇತಿಹಾಸ ಬರುತ್ತೆ, ಸಂಗೀತ ಬರುತ್ತೆ. ಮಂದಿರದೊಳಗೆ ಸಂಗೀತಗಾರರು ಕೂಡ ನಮ್ಗೆ ಇಷ್ಟೊಂದು ಈ ಸಂಗೀತ ಸೂಕ್ಷ್ಮಗಳು ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರು. ಸಂಗೀತ ಲೋಕಕ್ಕೆ ಒಂದು ಹೊಸ ಲೋಕ. ಅದರೊಳಗೆ ಸಂಗೀತಗಾರರು ಅವ್ರ ವೈಯಕ್ತಿಕ ಜೀವನ, ಅವ್ರ ಕತೆ ಸಮಾಜ ಎಲ್ಲನೂ ತೊಗೊಂಬಂದ್ರು. ಆ ಮಂದ್ರ ಬೃಹತ್ ಕಾದಂಬರಿ ಬಿಡಿ ಅದರೊಳಗೆ ಎಲ್ಲ ತಂದರು. ಅವರು ಭೈರಪ್ಪನವ್ರ ಕಾದಂಬರಿಗಳನ್ನ ಇಷ್ಟಪಡೋದೇ ಜನ. ಅದಕ್ಕೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಅವ್ರ ಕಾದಂಬರಿ ಬರೆದ್ರು ಅಂದರೆ ಪೂರ್ತಿ ಅದು ಆಳವಾಗಿ ವಿಸ್ತಾರವಾಗಿ ಇಡೀ ಒಂದು ಸಮಗ್ರ ಆ ವಿಷಯದ ಪ್ರಪಂಚ ನಮ್ಮ ಎದುರಿಗೆ ಕಟ್ಟಿಕೊಡ್ತಾ ಇದ್ರು ಭೈರಪ್ಪನವರು. ಇವತ್ತು ಆ ಥರದ ಭೈರಪ್ಪನ ನಾವು ಮಿಸ್ ಮಾಡ್ಕೊಂಡು ಅನ್ನೋದೇ ಎಲ್ರಿಗೂ ಸಂಕಟ ಆಗ್ತಾ ಇದೆ ಈಗ. ಅಯ್ಯೋ ಭೈರಪ್ಪನವ್ರು ಇಲ್ಲೇ ಇಲ್ಲ, ಭೈರಪ್ಪನವ್ರು ಹೋಗ್ಬಿಟ್ರ, ಉತ್ತರಾಖಂಡನೇ ಕೊನೆಯ ಅವ್ರದ್ದು, ಮುಂದೆ ಯಾವ್ದು ಅವರು ಹೋದ ವರ್ಷ ಇಲ್ಲಿ ಬಂದಾಗ ಕೂಡ ಓದುಗರು ಅವರು ಹುಬ್ಬಳ್ಳಿಲಿ ಕೇಳ್ತಲೇ ಇದ್ರು ಅವ್ರನ್ನ, ಯಾವುದು ನಿಮ್ಮ ಮುಂದಿನ ಕಾದಂಬರಿ ಯಾವ್ದು ಬರೀತೀರಿ ಇಲ್ಲ. ನನಗೆ ತುಂಬ ಮರು ಬಂದಿದೆ. ಒಂದು ಕಾದಂಬರಿ ಬರೀಬೇಕು ಅಂದರೆ ತುಂಬ ಏಕಾಗ್ರತೆ ಬೇಕು, ತುಂಬ ನೆನಪಿನ ಶಕ್ತಿ ಬೇಕು. ನನಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ದಿನ. ಹೀಗಾಗಿ ನಾನು ಇನ್ನೇನು ಬರೆಯೋಲ್ಲ. ಇನ್ನು ಹೀಗೆ ಓದ್ತಿರ್ತೀನಿ, ಎಲ್ಲ ಕಡೆ ಓಡಾಡ್ತಿರ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಹಳೆ
ಪ್ರೀತಿಯ ಜಾಗಗಳನ್ನ, ನನ್ನ ಸ್ನೇಹಿತರನ್ನ, ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಭೇಟಿಯಾಗಿ ಓಡಾಡ್ತಾ ಇರ್ತೀನಿ. ಇದಕ್ಕಿಂತ ಹೆಚ್ಚು ಏನು ಮಾಡಬಲ್ಲೆ, ನಂಗೆ ಬರವಣಿಗೆ ಅಂತೂ ಸಾಧ್ಯವೇ ಇಲ್ಲ ಅಂಥೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಹೇಳಿದ್ರು. ವರ್ಸಟಾಲಿಟಿ ಅನ್ನೋದಕ್ಕೆ ಬರವಣಿಗೆಯಲ್ಲೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರತಿರೂಪವಾಗಿದ್ದವರು ಭೈರಪ್ಪನವರು. ನಾನು ಶುರುವಲ್ಲೇ ಹೇಳಿದಾಗೆ ಒಂದು ವ್ಯಾಕ್ಯೂಮ್ ಅಂತೂ ಸಹಜವಾಗಿ ಕನ್ನಡದ ಈ ಅಕ್ಷರ ಲೋಕವನ್ನು ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಭೈರಪ್ಪನವರ ಅಗಲಿಕೆಯಿಂದ. ಬಟ್ ಮತ್ತೊಮ್ಮೆ ಹೇಳ್ತೀನಿ, ಅವರ ಕೃತಿಗಳು ಅಜರಾಮರ. ಆ ಮೂಲಕ ಭೈರಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಶಾಶ್ವತ ಅಂತ. ಧನ್ಯವಾದ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅನೇಕ ಗಣ್ಯರು ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ತಾವೀಗ ಗಮನಿಸ್ತಾ ಇರೋದು ಭೈರಪ್ಪನವರಿಗೆ 2023 ಬಹುಶಃ ಪದ್ಮ ವಿಭೂಷಣ ಪ್ರಶಸ್ತಿ ಸಂದರ್ಭದ ದೃಶ್ಯಗಳು. ಪ್ರಶಸ್ತಿಗಳಿಗೆ ಆದ್ಯತೆಯನ್ನು ಕೊಡ್ತಿದ್ದವರಲ್ಲ, ಆದರೆ ಪ್ರಶಸ್ತಿಗಳು ಅರಸಿ ಬರ್ತಾ ಇದ್ವು ಭೈರಪ್ಪನವರಿಗೆ ಅಂತ ಹೇಳಿ ಈಗಷ್ಟೇ ಅವರ ಆಪ್ತರಾದ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ರು. 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದರು. ಆ ಸಂದರ್ಭದ ದೃಶ್ಯವನ್ನು ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ಪ್ರಶಸ್ತಿಗಳ ಪಟ್ಟಿ ಮಾಡ್ತಾ ಹೋದ್ರೇ ನಾಡೋಜ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೀಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಭೈರಪ್ಪನವರನ್ನು ಆರಿಸಿ ಬಂದಿತ್ತು. ಆದರೆ ಪ್ರಶಸ್ತಿಗಾಗಿ ಪುಸ್ತಕವನ್ನು ಬರಿತಾ ಇದ್ದವರಲ್ಲ, ಪ್ರಶಸ್ತಿಗಾಗಿ ಕಾದಂಬರಿಯನ್ನು ಬರಿತಾ ಇದ್ದವರಲ್ಲ ಭೈರಪ್ಪನವರು. ಸಮಾಜಕ್ಕೊಂದು ಸಂದೇಶ, ಸಮಾಜಕ್ಕೇನೆ ಒಂದು ಪ್ರತಿರೂಪ ಅನ್ನೋ ರೀತಿಯಲ್ಲಿ ತಮ್ಮ ಕೃತಿಗಳನ್ನು ಸಮಾಜಕ್ಕೇನೆ ವಾಪಸ್ ಕೊಡ್ತಾ ಇದ್ದವರು ಭೈರಪ್ಪನವರು.